ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಇದು ಮಹೇಶ್ವರಮ್ಮ ದೇವಸ್ಥಾನ ಅಂತೇಳ್ಬಿಟ್ಟು ತುಂಬ ಒಳ್ಳೆಯದು. ಇಲ್ಲಿ ವಿಶೇಷತೆ ಏನಂದರೆ ಬೇವಿನ ಸೊಪ್ಪು ಇರುತ್ತಲ್ವ, ಬೇವಿನ ಸೊಪ್ಪು ಜಾತ್ರೆ ಆದಾಗ ತುಂಬ ದೊಡ್ಡ ಜಾತ್ರೆ ಮಾಡ್ತಾರೆ. ಪಕ್ಕದೂರವರೆಲ್ಲ ನೋಡಿ, ಇಲ್ಲಿ ಒಳಗಡೆ ದೇವಸ್ಥಾನ ಒಳಗಡೆ ದೇವ್ರನ್ನ ತೋರಿಸ್ತೀನಿ. ಬಟ್ ಇಲ್ಲೆಲ್ಲ ಆವಾಗ ಜಾತ್ರೆ ಟೈಮಲ್ಲೆಲ್ಲ ಬರೋಕ್ಕೆ ಆಗಲ್ಲ, ತುಂಬ ರಶ್ ಇರ್ತಾರೆ. ಇದು ಫಸ್ಟ್ ಆ ಕಾಲದಿಂದ ಹಿಂಗೆ ಇದೆ ದೇವಸ್ಥಾನ. ಇದು ಮೆರವಣಿಗೆ ದೇವರು. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಪಾರ್ಕಿಂಗ್ ಎಲ್ಲ ಮಾಡ್ಬೋದು. ಅಲ್ಲಿ ಕಾಣಿಸ್ತಿದೆಯಲ್ಲ ಈಗೆಲ್ಲ, ಅಲ್ಲಿ ಆಟ ಸಾಮಾನೆಲ್ಲ ಆಡಿಸ್ತಾರೆ ಮಕ್ಕಳಿಗೆ. ಅದು ಜಾತ್ರೆ ಇದ್ದಾಗ ಮಾತ್ರ, ಮಿಕ್ಕಿರೋ ಟೈಮಲ್ಲಿ ಯಾರೂ ಇರಲ್ಲ. ಸೊ ಇಲ್ಲಿ ಯಕ್ಷಗಾನವೇನೋ ಆಟ ಆಡ್ತಿದ್ರು. ಈಗ ಇಲ್ಲಿ ಜಾತ್ರೆ ಇದ್ದಾಗ ಏನಂದರೆ ದೊಡ್ಡ ಜಾತ್ರೆ ಮಾಡ್ತಾರೆ. ನಾವೆಲ್ಲ ವರ್ಷನೂ ಹೋಗ್ತೀವಿ, ಕಂಪಲ್ಸರಿ ಮಿಸ್ಸೇ ಮಾಡಲ್ಲ. ತುಂಬ ಚೆನ್ನಾಗಿರುತ್ತೆ. ತೇರು ಎಳಿತಾರೆ, ತೇರಿಗೆಲ್ಲ ಬಾಳೆಹಣ್ಣೆಲ್ಲ ಹಾಕ್ತೀವಿ. ತುಂಬ ಚೆನ್ನಾಗಿರುತ್ತೆ. ಮಿಣ್ಕುನ್ಗುರ್ಕಿ ಜಾತ್ರೆ ಅಂದರೆ ತುಂಬ ಬರ್ತಾರೆ. ಶಾಪಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ವರ್ಷನೂ ಕಂಪಲ್ಸರಿ ನಾವು ಇದು ಅಮ್ಮವರು ತವ್ರ ಮನೆ ಊರು, ಹಂಗಾಗಿ ಕಂಪಲ್ಸರಿ ಬರ್ತೀವಿ. ಅಮ್ಮನೂ ಅಷ್ಟೇ ವರ್ಷನೂ ಪೂಜೆ ಕೊಡ್ತಾರೆ. ಇಲ್ಲಿ ಜಾತ್ರೆಗೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಆಮೇಲೆ ಅಪ್ಪವ್ರು ಇದ್ದಾಗ ಮರಿ ಕಡ್ದು ಎಲ್ಲ ಚೆನ್ನಾಗಿ ಜಾತ್ರೆ ಥರ ಮಾಡ್ಕೊಂಡು ಹೋಗೋರಂತೆ. ಬಟ್ ಇವಾಗ ಯಾರೂ ಅಷ್ಟು ಮಾಡಲ್ಲ. ಅಮ್ಮವ್ರು ಮಾತ್ರ ಕಂಪಲ್ಸರಿ ಮಾಡ್ತಾರೆ. ಆಮೇಲೆ ಈ ದೇವಸ್ಥಾನದಿಂದ ಇಲ್ಲೊಂದು ದೇವಸ್ಥಾನ, ಎಲ್ಲ ದೇವರು ಮೇಲೆ ಶಿವನ ದೇವಸ್ಥಾನ ಎಲ್ಲ ಇಟ್ಟಿದ್ದಾರೆ. ಚಿಕ್ಕ ಚಿಕ್ಕ ದೇವಸ್ಥಾನಗಳ ಥರ ಎಲ್ಲ ನೀಟಾಗಿ ಕಟ್ಟಿದ್ದಾರೆ. ಆಮೇಲೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರೆ ಮಾತ್ರ. ಒಂದು ಸರಿ ಹೋಗ್ಬಿಟ್ಟು ನೋಡಿ. ಆಮೇಲೆ ಏನಂದರೆ ಇದು ಜಾತ್ರೆ ಮಾಡಿದಾಗ ಜಾತ್ರೆ ದಿನ ಮಾತ್ರ ಬೇವಿನ ಸೊಪ್ಪು ಬೆಲ್ಲ ಆಗಿರುತ್ತೆ. ಒಂದು ಸರಿ ತಿಂದ್ಬಿಟ್ಟು ನೋಡಿ ಹೆಂಗಿರುತ್ತೆ ಅಂತೇಳ್ಬಿಟ್ಟು. ಒಂಚೂರು ಕಹಿ ಇರಲ್ಲ, ಆ ಥರ ಇರುತ್ತೆ ಬೇವಿನ ಸೊಪ್ಪು. ಅದಕ್ಕೇ ಎಲ್ಲರೂ ಅವತ್ತು ದೇವರೇ ಇಲ್ಲಿಗೆ ಬರ್ತಾರೆ ಅಂತ ಹೇಳ್ತಾರೆ. ಸೊ ನಾವು ಹಂಗೆ ನಂಬಿದ್ದೀವಿ. ಎಲ್ಲರೂ ನೋಡೋದಕ್ಕೆ ಹಳೆಯದೊಂದು ವಿಡಿಯೋ ಇತ್ತು, ಅದನ್ನೇ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ಇದು ಇವಾಗ ಒಂದು ರೌಂಡ್ ಹಾಕಿದ್ಮೇಲೆ ಅದು ಬೇವಿನ ಸೊಪ್ಪು ಫುಲ್ಲು ಬೆಲ್ಲದ ಥರ ಆಗೋಗುತ್ತೆ. ಒಂದು ಸ್ವಲ್ಪನೂ ಕಹಿ ಇರಲ್ಲ. ಇಷ್ಟೊಂದು ನಾನು ಹೇಳಿದ್ನಲ್ಲ, ಇದೇ ಬೇವಿನ ಮರ. ಅಲ್ಲಿ ದೇವಸ್ಥಾನದಿಂದ ಇಲ್ಲಿವರೆಗೂ ಬಂದು ಒಂದು ರೌಂಡ್ ಹಾಕಿದ್ಮೇಲೆ ಅದು ಬೇವಿನ ಸೊಪ್ಪು ಕಹಿ ಇರಲ್ಲ, ತುಂಬ ಸ್ವೀಟಾಗಿರುತ್ತೆ. ಎಷ್ಟು ಜನ ಹತ್ಬಿಟ್ಟು ಆಮೇಲೆ ಕಿತ್ಕೋತಾರೋ. ಕಿತ್ಕೊಂಡಿದ್ದಾದ್ಮೇಲೆ ಎಲ್ಲರೂ ಮನೆಗೂ ತೊಗೊಂಡು ಹೋಗ್ತಾರೆ. ಇದಕ್ಕೆ ಇವಾಗ ಬಾಳೆಹಣ್ಣು ನೋಡಿದ್ಬಿಟ್ಟು ನಾವು ಇನ್ನು ಮನೆಗೆ ಹೋದ್ವಿ ಅಷ್ಟೇ. ಎಲ್ಲರೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಆಲ್. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ.